ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋಂಥ ಡಿಸೈನ್ ತೋರಿಸ್ತಿದ್ದೀನಿ. ಡಬಲ್ ಸ್ಟೆಪ್ ಡಿಸೈನ್ ಅಂತ ಹೇಳ್ಬೋದು. ನೋಡಿ, ವಿಡಿಯೋ ಚೆಕ್ ಮಾಡೋಣ ಬನ್ನಿ. ನೋಡಿ, ಮೊದಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಮಾಡಿಕೊಂಡು ನೀಡಲ್ನ ಒಮ್ಮೆ ದಾರ ಸುತ್ತಕೊಂಡು 1-2 ಚೈನ್ನಷ್ಟು ಗ್ಯಾಪಲ್ಲಿ ನೀಡಲ್ಲಾಗಿ ದಾರ ತೊಗೊಬರಬೇಕು. ದಾರ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಎರಡು ಸಲ ಮಾಡ್ಕೊಳ್ಳಿ. ಅಂದರೆ ಡಬಲ್ ಕ್ರೋಶ ಆಯ್ತಲ್ವ. ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಮತ್ತೆ ಈಗ ನೀಡಲ್ನ ಒಮ್ಮೆ ದಾರ ಸುತ್ತಕೊಂಡು ಏನು ಡಬಲ್ ಕ್ರೋಶ ಮಾಡಿದ್ದೀವೋ ಆ ಡಬಲ್ ಕ್ರೋಶ ಒಳಗಡೆ ಮತ್ತೆ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಸ್ಮಾಲ್ ಆರ್ಚ್ ಮಾಡ್ಕೊಂಡು ಹೋಗಬೇಕು, ಯಾಕಂದರೆ ಇದ್ರ ಮೇಲೆ ಮತ್ತೊಂದು ಆರ್ಚ್ ಬರುತ್ತೆ. ಸೊ ಹಾಗಾಗಿ ತುಂಬ ದೊಡ್ಡದಾಗುತ್ತೆ. ಹತ್ತತ್ರ ಇದ್ದರೆ ಆರ್ಚ್ ಮಾಡಲಿಕ್ಕೆ ಮೇಲೆ ಸೆಕೆಂಡ್ ಸ್ಟೆಪ್ ಆರ್ಚ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಸೊ ಹಾಗಾಗಿ ಸ್ಮಾಲ್ ಆರ್ಚು ಫಸ್ಟು ಸ್ಟೆಪ್ಪಲ್ಲಿ ಅಂದರೆ ಬೇಸ್ ಲೈನಲ್ಲಿ ಮಾಡ್ಕೊತ ಹೋಗಬೇಕು. ನಾನಿಲ್ಲಿ 6 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಕ್ವಿಕ್ಕಾಗುತ್ತೆ, ಫಾಸ್ಟ್ ಮೂವಿಂಗು. ಬರೀ ಡಬಲ್ ಕ್ರೋಶ ವರ್ಕ್ ಮಾಡ್ತಾ ಹೋಗೋದು ಅಷ್ಟೆ. ನೋಡಿ, ಈಗ 6 ಡಬಲ್ ಕ್ರೋಶ ಆದಮೇಲೆ ಒಂದು 2 ಚೈನ ಇಷ್ಟು ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳೋಣ ಸ್ಲ್ಯಾಂಟಾಗಿ. ನಂತರ ಈಗ ಅದೇ ರೀತಿ ನೀಡಲ್ ಮೇಲೆ ಡೈರೆಕ್ಟಾಗಿ ಇಲ್ಲಿ ನೀವು ಬೇಕು ಅಂದರೆ ಬೀಡ್ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲ ಒಂದು ಬೀಡ್ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದೊಂದು ಬೀಡ್ ಹಾಕಿದ್ದೀನಿ. ಈಗ ನೇರವಾಗಿ ಮತ್ತೆ ಎರಡನೇ ಆರ್ಚಿಗೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಡಬಲ್ ಕ್ರೋಶ ಒಳಗಡೆ 2 ಚೈನ್ ಹಾಕ್ಕೊಂಡು 6 ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಎಂಡ್ವರೆಗೂ ಬೇಸ್ ಲೈನ್ ಇದೇ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಈಸಿ ಇದೆ ಅಲ್ವಾ. ಡಬಲ್ ಕ್ರೋಶ ಒಳಗಡೆ ಮತ್ತೆ 6 ಡಬಲ್ ಕ್ರೋಶ, 2 ಚೈನ್ ಹಾಕ್ಕೊಂಡು 6 ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋದಷ್ಟೇ. ನೋಡಿ, ಈಗ 6ನೇ ಕಂಬ ಆಯಿತು. 6 ಕಂಬ ಆದಮೇಲೆ ನೆಕ್ಸ್ಟ್ ಅದನ್ನ ಸ್ಲ್ಯಾಂಟಾಗಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಡಬಲ್ ಕ್ರೋಶ ಮಾಡಿಕೊಂಡು ಆ ಕಂಬಕ್ಕೆ 2 ಚೈನ್ ಹಾಕ್ಕೊಂಡು 6 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ಬೇಸ್ ಲೈನ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಬೇಕಂದರೆ ಇಷ್ಟೇ ಡಿಸೈನ್ನ ಎಂಡ್ವರೆಗೂ ಮಾಡಿಕೊಂಡು ಒಂದು ಈ ರೀತಿ 5 ಆರ್ಚನ್ನು ಮಾಡಿಕೊಂಡು ಸ್ಲ್ಯಾಂಟಿಂಗ್ ಆರ್ಚನ್ನು ಒಂದು ಕುಚ್ಚು ಹಾಕಲಿಕ್ಕೆ ಜಾಗ ಬಿಟ್ಕೊಂಡು ಇದೇ ರೀತಿ ಕಂಪ್ಲೀಟ್ ಬೇಸ್ ಲೈನಲ್ಲೇ ಎಂಡ್ ಮಾಡ್ಬೋದು. ಇಲ್ಲ ಸೆಕೆಂಡ್ ಸ್ಟೆಪ್ ಮಾಡಿದರೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸಿಂಪಲ್ಲಾಗಿರಬೇಕು ಅಂದರೆ ಇದನ್ನೇ ಕೂಡ ಕಂಟಿನ್ಯೂ ಮಾಡ್ಬೋದು ಎಂಡ್ವರೆಗೂ. ಹಿಂಗೆ 5 ಆರ್ಚ್ ಹಾಕ್ಕೊಂಡು 4, 5, 6 ಆರ್ಚ್ ಹಾಕ್ಕೊಂಡು ಒಂದು ಕುಚ್ಚು ಹಾಕ್ಲಿಕ್ಕೆ ಜಾಗ ಬಿಟ್ಕೊಂಡ್ರೆ ನಮಗೆ ಇದು ಒಂದು ಡಿಸೈನ್ ಆಗಿ ಹಾಕ್ಕೋಬೋದು. ನೋಡಿ, ಈ ರೀತಿ ಬೇಸ್ ಲೈನ್ ಕಂಪ್ಲೀಟಾಗಿ ಈ ರೀತಿ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಸ್ಟೆಪ್ಪಿಗೆ ನಾವು ಬೇಸ್ ಲೈನ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಹಾಕಲಿಕ್ಕೆ ಆರ್ಚ್ ಮಾಡಲಿಕ್ಕೆ ಬೇಸ್ ಲೈನ್ ಮಾಡ್ಕೋಬೇಕು. ನಾನು ಎಲ್ಲಿ ಎಂಡ್ ಮಾಡಿದ್ದೀನೋ ಅಲ್ಲಿಂದಲೇ ಸ್ಟಾರ್ಟ್ ಮಾಡಬೇಕು. ಅಂದರೆ ನಾವು ಒಂದು 3-4 ಚೈನ್ ಹಾಕ್ಕೊಂಡು ಮೇಲಕ್ಕೆ ತೊಗೋಬೇಕು. ದಾರನ ತಗೊಂಡು ಸೆಂಟ್ರಲ್ಲಿ ಆರ್ಚ್ನ ಮೇಲ್ಭಾಗದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಮಾಡಿಕೊಂಡು 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚ್ನ ಮೇಲ್ಭಾಗದಲ್ಲಿ ನೋಡಿ, ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಅಲ್ಲಿಗೆ ಹಾಕ್ಕೊಳ್ಳಿ. ಅಲ್ಲಿಗೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಅದೇ ರೀತಿ ಮಾಡಬೇಕು. 5 ಚೈನ್, ಒಂದು ಸಿಂಗಲ್ ಕ್ರೋಶ. ಆರ್ಚ್ನ ಮೇಲ್ಭಾಗದಲ್ಲಿ 2, 3, 4, 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚ್ನ ಮೇಲ್ಭಾಗದಲ್ಲಿ ಒಂದು ಸಿಂಗಲ್ ಕ್ರೋಶ.
ಇದೇ ರೀತಿ ಮಾಡ್ಕೋಬೇಕು. ಬೇಸ್ ಲೈನ್ ಇದು. ನೆಕ್ಸ್ಟ್ ಆರ್ಚ್ ಮಾಡಲಿಕ್ಕೆ ನೋಡಿ, ಬೇಸ್ ಲೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ. ಈಗ ನಾನು ಎಲ್ಲಿ ಎಂಡ್ ಮಾಡಿದ್ದೀನೋ ಅಲ್ಲಿಂದಲೇ ಕಂಟಿನ್ಯೂ ಮಾಡ್ಬೋದು. ಸೇಮ್ ಥ್ರೆಡ್ಡನ್ನು ಯೂಸ್ ಮಾಡಿದರೆ ನೀವು ಅಲ್ಲಿಂದಲೇ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಥ್ರೆಡ್ ಕಲರ್ ಚೇಂಜ್ ಮಾಡ್ತೀನಿ ಅಂದರೆ ನೀವು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಎಲ್ಲಿ ಎಂಡ್ ಮಾಡಿರ್ತೀರೋ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು 5 ಚೈನ್ ಒಳಗಡೆ 1, 2 ಅಥವಾ 3 ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಮಾಡಲಿಕ್ಕೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡೋಣ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. 2 ಸಲ ದಾರ ಸುತ್ತಕೊಂಡು 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತಗೊಬರಬೇಕು. ನೀಡಲ್ ಮೇಲಿರೋ ದಾರನ 3ನ್ನು 1, 2ನ್ನು 1, 2ನ್ನು 1, 3 ಸಲ ಮಾಡ್ಕೋಬೇಕು. ನಾನಿಲ್ಲಿ ಒಟ್ಟು 6 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಫಸ್ಟು 3, 4, 5, 6 ಕಂಬಗಳಾದಮೇಲೆ ನಾನಿಲ್ಲಿ ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜ್ ಬೀಡ್ ತೊಗೊಂಡಿದ್ದೀನಿ, ತುಂಬ ಸ್ಮಾಲ್ ತೊಗೊಂಡಿಲ್ಲ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದು ಬೇಡ. ಹಾಗೆ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತೊಗೊಳ್ಳಿ. 2 ಸಲ ದಾರ ತೊಗೊಂಡು ಮತ್ತೆ ಟ್ರಿಪಲ್ ಕ್ರೋಶೆ ಕಂಬ ಮಾಡ್ಕೊಳ್ಳಿ. ಈ ಕಂಬವನ್ನು ಬಿಟ್ಟು ನಾವು ಮತ್ತೆ 6 ಕಂಬಗಳನ್ನ ಮಾಡ್ಕೋಬೇಕು. ಅದು ಸೆಂಟ್ರಿಗೆ ಬರುತ್ತೆ. ಈಗ ನಾವು ಏನು ಬೀಡ್ ಹಾಕಿದ್ದೀವೋ ಅದು ಸೆಂಟ್ರಿಗೆ ಬರಬೇಕು ಅಂದರೆ ಇನ್ನು 6 ಕಂಬಗಳನ್ನು ನಾವು ಬೀಡ್ ಹಾಕಿದಾಗ ಒಂದು ಕಂಬ ಮಾಡ್ಕೊಳ್ತೀವಲ್ಲ, ಆ ಕಂಬ ಬಿಟ್ಟು ಇನ್ನೂ 6 ಕಂಬಗಳನ್ನ ಮಾಡ್ಕೋಬೇಕು. ಒಟ್ಟು ರೈಟ್ ಸೈಡು 6 ಕಂಬಗಳು, ಲೆಫ್ಟ್ ಸೈಡ್ 6 ಕಂಬ, ಸೆಂಟ್ರಿಗೆ ಒಂದು ಕಂಬ ಬರುತ್ತೆ. ಒಟ್ಟು 13 ಟ್ರಿಪಲ್ ಕ್ರೋಶೆ ಕಂಬಗಳನ್ನು ಹಾಕೋಬೇಕು. ನೀವು ಬೀಡ್ ಹಾಕೋದ್ರಿಂದ ಈ ರೂಲ್ಸ್ ಫಾಲೋ ಮಾಡಬೇಕು. ವಿತೌಟ್ ಬೀಡ್ ಏನಾದರೂ ಹಾಕಿದ್ರಿ ಅಂದರೆ ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು. 12, 13 ಆ ರೀತಿ ಎಷ್ಟು ಕಂಬ ಬೇಕೋ ಅಷ್ಟು ಕಂಬ ಹಾಕೋಬೋದು. ಬೀಡ್ ಹಾಕಿದರೆ ಮಾತ್ರ ಈ ರೀತಿ ಹಾಕಬೇಕು. ಇದಕ್ಕೆ ಈ ಡಿಸೈನ್ಗೆ ಒಂದು 650 to 700 ಚಾರ್ಜ್ ಮಾಡ್ಬೋದು. ತುಂಬ ಫಾಸ್ಟಾಗಿ ಹಾಕ್ಬೋದು. ಬಟ್ ಡಬಲ್ ಸ್ಟೆಪ್ ವರ್ಕ್ ಮಾಡೋದ್ರಿಂದ ಮತ್ತು ಕುಚ್ಚು ಕೂಡ ಬರೋದ್ರಿಂದ ಒಂದು 650 to 700 ಚಾರ್ಜ್ ಮಾಡ್ಬೋದು. ನೋಡಿ, ಆರ್ಚಿ ರೀತಿ ಬರುತ್ತೆ. ಕರೆಕ್ಟಾಗಿ ಸೆಂಟ್ರಿಗೆ ಬೀಡ್ ಬರಬೇಕಂದ್ರೆ ನಾವು ಇದೇ ರೀತಿ ಹಾಕ್ಕೋಬೇಕು. ಈಗ ನೆಕ್ಸ್ಟ್ 5 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಅಥವಾ 4 ಚೈನ್ ಹಾಕ್ಕೊಳ್ಳೋಣ. ಈ 3 ಅಥವಾ 4 ಚೈನ್ ಒಳಗಡೆ ನಾವು ಕುಚ್ಚು ಹಾಕ್ಬೋದು. ನೆಕ್ಸ್ಟಿಗೆ ಕುಚ್ಚು ಹಾಕ್ಲಿಕ್ಕೆ ಜಾಗ ಇಟ್ಕೊಳ್ಳೋದು. ನಿಮಗೆ ಕುಚ್ಚು ಹಾಕ್ಲಿಕ್ಕೆ ಜಾಗ ಜಾಸ್ತಿ ಬೇಕು ಅಂದರೆ 4 ಚೈನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ನೆಕ್ಸ್ಟು 5 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡೋಣ. 2 ಅಥವಾ 3 ಬಾರಿ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆ. ನೆಕ್ಸ್ಟು ನಿಮ್ಗೆ ಟ್ರಿಪಲ್ ಕ್ರೋಶೆ ಕಂಬ ಮಾಡಲಿಕ್ಕೆ ಎಷ್ಟು ಲೆಂತ್ ಬೇಕು ಅಷ್ಟು ಜಾಗ ಬೇಕು ಅನ್ನೋ ಬಿಟ್ಕೊಂಡು ನೀವು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಇಲ್ಲಿಂದ ನೆಕ್ಸ್ಟು 5 ಚೈನ್ ಗ್ಯಾಪ್ ಒಳಗಡೆ ಅದೇ ರೀತಿ ಫಸ್ಟು ಆರ್ಚಲ್ಲಿ ಯಾವ ರೀತಿ ಮಾಡಿರೋ ಆ ರೀತಿ 6 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಫಸ್ಟ್ ಮಾಡ್ಕೋಬೇಕು. ಆರು ಟ್ರಿಪಲ್ ಕ್ರೋಶೆ ಕಂಬ ಆಯಿತು. ಆದಮೇಲೆ ಈಗ ಒಂದು ಬೀಡ್ ಹಾಕ್ಕೊಂಡು ಸೆಂಟ್ರಿಗೆ ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಒಂದು ಕಂಬ ಮಾಡ್ಕೊಳ್ಳೋಣ. ಈ ಕಂಬ ಏನು ಹಾಕ್ಕೊಳ್ತಿದ್ವೋ, ಈಗ ಬೀಡ್ ಹಾಕ್ಕೊಳ್ತಿದ್ದೀವಲ್ಲ,
ಈ ಕಂಬ ಏನು ಹಾಕ್ಕೊಳ್ತಿದ್ವಿ ಇದನ್ನು ಬಿಟ್ಟು ನಾವು ನೆಕ್ಸ್ಟು 6 ಕಂಬಗಳನ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡ್ಕೋಬೇಕು. ನಾವೆಲ್ಲ ಏನು 2 ಆರ್ಚ್ಗಳ ಮಧ್ಯೆ 3 ಚೈನ್ ಅಥವಾ 4 ಚೈನ್ ಹಾಕ್ಕೊಂಡು ಗ್ಯಾಪ್ ಇಟ್ಕೊಂಡಿದ್ದೀವಲ್ಲ, ಆ ಗ್ಯಾಪಿಗೆ ಕುಚ್ಚು ಹಾಕೋಬೇಕು. ಈ ಗ್ಯಾಪ್ ಒಳಗಡೆ ನಾವು ಈಗೇನು ಚೈನ್ ಹಾಕ್ತಿದ್ದೀವಲ್ಲ, ಈ ಗ್ಯಾಪ್ ಒಳಗಡೆ ಕುಚ್ಚು ಹಾಕಲಿಕ್ಕೆ ನಮಗೆ ಜಾಗ ಇರುತ್ತೆ. ನೆಕ್ಸ್ಟ್ ಆರ್ಚಿಗೂ ಕೂಡ ಇದೇ ರೀತಿ ವರ್ಕ್ ಮಾಡಬೇಕು. 12 ಕಂಬಗಳನ್ನ ಹಾಕೋಬೇಕು, ಒಂದು ಬೀಡ್ ಹಾಕ್ಕೊಂಡು ನೆಕ್ಸ್ಟು 7 ಕಂಬಗಳು, ಒಂದು ಬೀಡ್ 6 ಕಂಬಗಳಾದಮೇಲೆ ಒಂದು ಬೀಡ್ ಹಾಕೋಬೇಕು, ಮತ್ತು 7 ಕಂಬಗಳನ್ನ ಹಾಕೋಬೇಕು. ಈ ರೀತಿ ಕುಚ್ಚು ಹಾಕಿದ್ಮೇಲೆ ಈ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಕುಚ್ಚು ಹಾಕಿದ ನೀಟ್ ಫಿನಿಶಿಂಗ್ ಕಾಣುತ್ತೆ. ನಮ್ಗೆ ಆ ಗ್ಯಾಪ್ ಏನಿದೆಯೋ ಆ ಗ್ಯಾಪ್ ಕವರ್ ಆಗುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ರೀತಿ ಕಾಣುತ್ತೆ ನೋಡಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.